ನಮಸ್ಕಾರ. ವಾಯ್ಸ್ ಬಂದಿಲ್ಲ ಅಂದ್ರೆ ನನ್ ಮಾತೇ ಬರಲ್ಲ. ನಮಸ್ಕಾರ. ಇದು ಎಲ್ಲ ಊಟ ಟೈಮ್ ಆಗೋಯ್ತು ಸರ್, ಪಾಪ ಏನ್ ಮಾಡ್ತೀರಾ ಅಲ್ವಾ. ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವೆಂದಿಗೂ ಆಭಾರಿಯಾಗಿ ಹಾಗೆ ವಿಶ್ವಾಸ. ಮನೋಜ್ ನೀವು ಒಬ್ಬರೇ ಚೆನ್ನಾಗೇ ಕಾಣಿಸಲ್ಲ, ಅದು ಉದಯ ಮ್ಯೂಸಿಕ್ ಅಲ್ಲಿ ಮಾತ್ರ ಒಬ್ಬರೇ ಇದ್ರೆ ಓಕೆ, ಆದ್ರೆ ಅಮ್ಮನೂ ಜೊತೆಗೆ ಬರ್ಬೇಕು. ಮನೋಜ್ಗಿನ್ನ ಹೆಚ್ಚಿನದಾಗಿ ಜನರು ಭಾಗ್ಯಮ್ಮ ಅವ್ರನ್ನ ಇಷ್ಟ ಪಡ್ತಾರೆ. ಅವರ ಇನ್ನೋಸೆನ್ಸ್ ಅನ್ನ ಬಹಳ ಮುಗ್ಧವಾಗಿ ಅಭಿನಯಿಸ್ತಾರೆ. ಆ ಲಾಸ್ಟ್ ಅಲ್ಲಿ ಒಂದು ಏನು ನಾಲ್ಗೆ ಕಚ್ಕೊಂಡು ಮಾಡೋದು ತುಂಬಾ ಫೇವ್ರೆಟ್ ಅಂತ ಎಲ್ರಿಗೂ. ಭಾಗ್ಯಮ್ಮ ಆರಾಮಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತದೆ ಮೇಡಮ್? ತುಂಬಾ ಖುಷಿ ಆಯ್ತು. ಯಾಕೆ ಖುಷಿ ಆಯ್ತು ಅಂದ್ರೆ ಈ ತರ ಹಾಡ ನಾನು ಕೇಳಿ ಇರ್ಲಿಲ್ಲ, ಇವಾಗ ಕೇಳಿ ನನಗೆ ಖುಷಿ ಆಯ್ತು. ಎಲ್ರಿ ಅವರು ವೀರೇಂದ್ರ ಸರ್ ಹೊಡಿರಿ ಚಪ್ಪಾಳೆ. ಸಾರಿ ನಿಮ್ಗೆ. ಓಕೆ, ಸೊ ಖುಷಿ ಆಯ್ತಾ ನಿಜವಾಗ್ಲು? ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಏನ್ ಅನಿಸ್ತು? ನಂಗೆ ತುಂಬಾ ಖುಷಿ ಆಯ್ತು. ಇನ್ನು ಮುಂದೆ ಅಲ್ಲ ಡೈಲಾಗ್ ಬೇರೆ ಹೇಳ್ರಿ, ಜನ ಬೇರೆ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ. ಗೊತ್ತಾಗಿಲ್ಲ ಪಾಪ, ಡೈಲಾಗ್ ಮಾಡ್ತಾ ಹೋಗ್ಬಿಟ್ರು. ಓಕೆ, ಈಗ ದೊಡ್ಡ ಸ್ಕ್ರೀನ್ ಮೇಲೆ ನನ್ನ ನೋಡಿದ ತಕ್ಷಣ ನಿಮ್ಗೆ ಹೆಂಗ್ ಅನಿಸ್ತು? ನನಗೆ ನನ್ನ ಮಗ ಇನ್ನು ಮುಂದಕ್ಕೆ ಹಿಂಗೆ ಬೆಳೀಲಿ ಅನ್ನಿಸ್ತು. ಎಷ್ಟ್ ಜನಕ್ಕೆ ನಿಜವಾಗ್ಲೂ ಆ ಆಶೆ ಇದೆ? ಒಂದ್ಸಲ ಚಪ್ಪಾಳೆ ತಟ್ಟಪ್ಪ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೇನೆ ಈ ಒಂದು ಹಾಡನ್ನ ಕೇಳಿದಾಗ ನಿಜವಾಗ್ಲೂ ನಾನ್ ಆಕ್ಟ್ ಮಾಡಿದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಾಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ವೀರೇಂದ್ರ ಅವರು ಚೂಸ್ ಮಾಡಿರುವಂತ ಸಾಂಗು ಅಂಡ್ ಬೀಟ್ಸು ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ಮೇನ್ಲಿ ನಮ್ಮ ವಿಜಯ ವರಹ ಪ್ರಸಾದ್ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ಬೇಕು. ಕಾರಣ ಏನು ಅಂತಂದ್ರೆ ನಾವ್ ಈ ಪ್ರೋಗ್ರಾಮ್ ಮಾಡ್ತೀವಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಒಂದು ಆಶೀರ್ವಾದ ಸದಾ ಹೀಗೆ ಇರ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳದೆ ಒಬ್ಬ ವ್ಯಕ್ತಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಪ್ರೋಗ್ರಾಮ್ ಮಾಡೋದಿದೆಯಲ್ಲ, ತುಂಬಾ ಕಷ್ಟ ಇದೆ. ಸೊ ಆ ಒಂದು ಯಾವತ್ತು ನಿಜವಾಗ್ಲೂ ಆ ಒಂದು ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಸರ್. ಅಂಡ್ ಇವರ ಒಂದು ಏನ್ ಹೇಳ್ತೀವಿ, ವರಹ ಗ್ರೂಪ್ ಆಫ್ ಕಂಪನಿ ಇವತ್ತು ಪಿನ್ ಟು ಪ್ಲೈಟ್ ಅಂತ ಅಂದ್ರೆ ನೀವತ್ತು ನಿಮ್ಮ ಮನೆಯಲ್ಲಿ ಬೇಕಾಗಿರೋಂಥ ಪ್ರತಿ ಒಂದು ವಸ್ತುನು ಕೂಡ ಮನೇಲೇ ಕುತ್ಕೊಂಡು ತಗೋಬಹುದು. ಅವ್ರ ಬ್ರ್ಯಾಂಡ್ ಇರಲ್ಲ ಸ್ವಾಮಿ, ಅವ್ರ ಸರ್ವಿಸ್ ಕೊಡ್ತೀನಿ ಅಂತ ನಿಂತಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಈಗ ಎಲ್ಲೋ ಹೋಗ್ಬಿಟ್ಟು ನೀವು 150 ರೂಪಾಯಿ ಕೊಟ್ಟು ತಗೊಳ್ಳೋಂತ ವಸ್ತು ನಿಮಗೆ 100 ರೂಪಾಯಿ ವ್ಯಾಲ್ಯೂ ಇದ್ರೆ ಅದೇ ವ್ಯಾಲ್ಯೂಗೆ ಮನೆಗೆ ಬರಬೇಕು ಅನ್ನೋದು ಇವರ ಒಂದು ಆಶಯ. ಸೊ ಅದನ್ನ ಮಾಡಬೇಕು ಅಂತ ನಿಂತಿದ್ದಾರೆ. ನಾವು ಕೂಡ ಇವ್ರ ಜೊತೆ ಸಪೋರ್ಟಿವ್ ಆಗಿ ನಿಂತಿದ್ದೀವಿ. ಅಂಡ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಜಾಸ್ತಿ ಹೊತ್ತು ಮಾತಾಡಿ ನಾನು ಬೇಜಾರು ಮಾಡ್ಲಿಕ್ಕೆ ಇಷ್ಟ ಇಲ್ಲ. 2 ನಿಮಿಷದಲ್ಲಿ ಮುಗಿಸ್ಬೇಕು ಅನ್ಕೊಂಡೆ. ಸೊ ಕೃತಜ್ಞತೆ ತಿಳಿಸೋದು ನನ್ನ ಒಂದು ಗೌರವ. ಅಂಡ್ ಇದನ್ನ ಈ ಒಂದು ಮಟ್ಟಕ್ಕೆ ಬರೋದಕ್ಕೆ ಕಾರಣಕರ್ತರು ನಮ್ಮ ಹೇಳಲಿಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ, ರಾಮು ಸರ್ ಅಂತ. ಸೊ ಇವರಿಂದಾನೇ ಇವತ್ತು ಈ ಒಂದು ಪೊಸಿಷನ್ಗೆ ಈ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡೋದಕ್ಕೆ ಕಾರಣ ಆಯ್ತು. ಎಷ್ಟೇ ಕಷ್ಟ ಆದ್ರೂ ರಾತ್ರಿ 3 ಗಂಟೆ ತನಕ ಫೋನ್ ಮಾಡ್ಬಿಟ್ಟು ಸಾರ್ ಅಲ್ಲ ಕಾದು ಸಾರ್ ಇಲ್ಲ ಕಾದು ಸಾರ್ ಅಂತ ಟೆನ್ಷನ್ ಮಾಡ್ಕೊಂಡು ಕೊನೆಗೆ ಫೈನಲಿ ರಿಲೀಸ್ ಮಾಡಿದ್ರು. ನಾವು ಆಕ್ಟ್ ಎಷ್ಟು ಮಾಡಿದೀವಿ ಅನ್ನೋದಕ್ಕಿಂತ ಈ ಸಾಂಗ್ ರಿಲೀಸ್ ಮಾಡ್ಬೇಕು ಅನ್ನೋದು ಒಂದೇ ನಮ್ಮ ಮೈಂಡ್ ಅಲ್ಲಿ ಇದ್ದದ್ದು. ಸಾಂಗ್ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದು ಜೋರಾಗಿ ಚಪ್ಪಾಳೆ ಬರ್ಲಿ. ಕೇಳಿಸ್ತಾ ಇಲ್ಲ, ಇನ್ನೂ ಸ್ವಲ್ಪ ಜೋರಾಗಿ. ಥ್ಯಾಂಕ್ ಯು ಸೋ ಮಚ್. ಜೊತೆ ಇದ್ದಂಥವ್ರೆಲ್ರಿಗೂ ಕೂಡ ಅವ್ರ ಹತ್ರ ಮಾತಾಡ್ತಾನೆ ಸ್ವೀಟ್ ತಿಂದಂತಹ ಒಂದು ಭಾವ ಮೂಡ್ತಾ ಇತ್ತು. ಹಾಗಾಗಿ ಇವತ್ತು ನಾವು ಸಾತ್ವಿಕ್ ಪಾರ್ಕ್ ಅನ್ನ ಬಿಡುಗಡೆಗೊಳಿಸ್ತಾ ಇದ್ದೇವೆ. ವರ ಗ್ರೂಪ್ ಆಫ್ ಕಂಪನೀಸ್ ನ ಆರ್ಯಶ್ರೀ ಆಹಾರ ಸೂತ್ರ ಗ್ಲೋಬಲ್ ಫುಡ್ಸ್ ವತಿಯಿಂದ ಸರ್ ಸೈಡ್ ಬನ್ನಿ ಸರ್. ನಾನು ಪದೇ ಇವಾಗ ನಿನ್ನೆ ಒಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡಿದೆ. ರತ್ನ ಫ್ಯಾನ್ ಆಫ್ ಕರ್ನಾಟಕ ರತ್ನ ಅಂತ ಒಂದು ಮೂವಿ ಬರ್ತಾ ಇದೆ. ಅಪ್ಪು ಸರ್ ಅವರ ಅಭಿಮಾನಿಗಳು ಸೇರಿ ನಿರ್ಮಿಸಿರುವಂತ ಒಂದು ಸಿನಿಮಾ. ಸೊ ಅಪ್ಪು ಸರ್ ಅಜರಾಮರ ಅಂತ ನಾನು ಕೂಡ ಭಾವಿಸ್ತೇನೆ. ಯಾಕಂದ್ರೆ ಅವರು ಬದುಕಿದ ಪರಿಯೇ ಬಹಳ ಆದರ್ಶಮಯ. ಸೊ ಸರ್ ಅವರ ಫೋಟೋ ಇದೆ, ದೀಪ ಬೆಳಗಿಸಿದ ತರುವಾಯ ಫೋಟೋಗೆ ಪುಷ್ಪಾರ್ಪಣೆಯನ್ನ ಮಾಡ್ಬೇಕಾಗಿ ಕೂಡ ಕೋಡ್ಕೊಳ್ತಾ ಇದ್ದಾನೆ. ಏನಿವತ್ತು ಯಾರ ಸ್ಟೇಟಸ್ ನೋಡಿ ಅಪ್ಪು ಸರ್ರೆ ರಾರಾಜಿಸ್ತಿದ್ದಾರೆ ಎಲ್ಲ ಕಡೆ. ಸೊ ಪ್ರೀತಿಯ ಅಪ್ಪು ಸರ್, ವಿ ಆಲ್ವೇಸ್ ಮಿಸ್ ಯು. ಅಮರ್ನಾಥ್ ಸರ್ ದಯವಿಟ್ಟು ಸ್ಟೇಜ್ ಜಾಯ್ನ್ ಆಗ್ಬೇಕು ನಮ್ಮ ಜೊತೆಗೆ.
ಅಕ್ಷರಗಳ ಅಪ್ಪುಗೆ ನಮ್ಮ ಒಲವಿನ ಅಪ್ಪುಗೆ. ದಯವಿಟ್ಟು ಸ್ಟೇಜ್ ಇಂದ ಕೆಳಗಡೆ